ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ಬೆಳಗಾವಿಯಲ್ಲಿ ಅಂತೂ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಲಿಕವಾಡ್ ದತ್ತವಾಡ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಸಂಚಾರ ಬಂದ್ ಮಾಡಲಾಗಿದೆ. ಪೊಲೀಸರಿಂದ ಭದ್ರತೆಯನ್ನು ಕೊಡಲಾಗಿದೆ. ಚಿಕ್ಕೋಡಿ ಭಾಗದ 5ನೇ ಸಂಚಾರ ಸೇತುವೆಯನ್ನು ಬಂದ್ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಇನ್ನು 1 ವಾರಗಳ ಕಾಲ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಮಲಿಕವಾಡ ಗ್ರಾಮದಿಂದ ಮಹಾರಾಷ್ಟ್ರ ದತ್ತವಾಡ ಗ್ರಾಮಕ್ಕೆ ಹೋಗುವಂಥ ಸಂಚಾರ ಅದು. ಸೊ ಅದನ್ನು ಬಂದ್ ಮಾಡಲಾಗಿದೆ. ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನೋಡಿ, ಇನ್ನು 1 ವಾರ ಮಳೆ ಇರೋದ್ರಿಂದಾಗಿ ಸೊ ಈ ರೀತಿಯ ಎಚ್ಚರಿಕೆಯನ್ನು ಅಥವಾ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರಗಳು. ಅಲ್ಲಿ ಬ್ಯಾರಿಕೇಡನ್ನು ಹಾಕಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಓಡಾಟ ಮಾಡಬಾರ್ದು ಅಂಥೇಳಿ. ಕೆಲವೊಬ್ಬರು ಇರ್ತಾರೆ ಹುಚ್ಚರು, ಹಾಗೆ ಏನಾಗಲ್ಲ ಹಾಗೆ ಓಡಾಡೋಣ ಅಂಥೇಳಿ. ಸೊ ಹಾಗಾಗಿ ಅಂಥವರಿಗಾಗಿ ಭದ್ರತೆಯನ್ನು ಕೊಡಲಾಗಿದೆ. ಅಲ್ಲಿ ಬ್ಯಾರಿಕೇಡನ್ನು ಹಾಕಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತೇಳಿ. ನೋಡಿ, ಮುಳುಗಡೆಯ ಹಂತ ಆಲ್ಮೋಸ್ಟ್ ಅಲ್ಲಿ ಮುಳುಗಡೆ ಆಗಿದೆ ಅದು. ಸೊ ಇನ್ನು 1 ವಾರಗಳ ಕಾಲ ಈ ರೀತಿಯ ಮಳೆ ಇರೋದ್ರಿಂದಾಗಿ ಮತ್ತೆ ಆತಂಕ ಆಗೋದು ಬೇಡ ಅಂಥೇಳಿ ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಇನ್ನು 1 ವಾರಗಳ ಕಾಲ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ.